ಚಿಕ್ಕಮಗಳೂರು ನಗರದ ಕೆಎಂ ರಸ್ತೆಯಲ್ಲಿರುವ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದ ನೌಕರರು ಗ್ರಾಹಕರು ಅಡವಿಟ್ಟಿದ್ದ ಚಿನ್ನವನ್ನು ಮಾರಿ ಗ್ರಾಹಕರಿಗೆ ಮೋಸ ಮಾಡಿದ್ದಾರೆ. ತ್ವರಿತವಾಗಿ ಗ್ರಾಹಕರು ಅಡವಿಟ್ಟ ಚಿನ್ನವನ್ನು ಗ್ರಾಹಕರಿಗೆ ವಾಪಸ್ ಕೊಡಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಕೆಎಂ ರಸ್ತೆಯಲ್ಲಿರುವ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದ ಮುಂದೆ ಪ್ರತಿಭಟನೆ ನಡೆಸಿದರು. ನೋಡಿ, ಗ್ರಾಸ್ ವೆಯ್ಟ್ಗೆ ನಾವು ಎಕ್ಸ್ಟ್ರಾ 10% ಕೊಟ್ಟಿರ್ತೀವಿ. ನಿಮಗೂ ಗೊತ್ತಿದೆ, ನೀವು ನಿಮ್ಮ ಬ್ಯಾಂಕಿಂದ ಹೇಳಿರಿ, ನಾವು ನಮ್ಮ ಗೋಲ್ಡ್ ಪ್ರೊಸೀಜರ್ ಅಲ್ಲ ಆಯ್ತಾ, 10% ನಾವು ಕೊಟ್ಟಿರ್ತೀವಿ. 178 ಗ್ರಾಮಿಗೆ 18 ಗ್ರಾಮು 10% ಕೊಟ್ಟೆ ನಾವು ಗೋಲ್ಡ್ ಪರ್ಚೇಸ್ ಮಾಡೋದು ಯಾರಾದ್ರೂ. ಅದಕ್ಕೆ ಆ 10% ನಾವು ಬಿಡ್ತೀವಿ, ನೀವು ಗ್ರಾಸ್. ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರಾದ ಕೆಂಪನಹಳ್ಳಿ ಅಶೋಕ್ ರವರು ಮಾತನಾಡಿ, 30 ದಿನಗಳ ಕಾಲ ಗಡುವು ನೀಡಿದ್ದು ಆದಷ್ಟು ಬೇಗ ಗ್ರಾಹಕರ ಚಿನ್ನವನ್ನು ಗ್ರಾಹಕರಿಗೆ ವಾಪಸ್ ಕೊಡಬೇಕು. ಇದು ಸಾಂಕೇತಿಕ ಪ್ರತಿಭಟನೆ. ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ತೀವ್ರ ಸ್ವರೂಪವನ್ನು ಪಡೆಯುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಇವತ್ತು ಚಿಕ್ಕಮಗಳೂರಿನ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಏನು ಒಂದು 150-160 ಜನ ಗ್ರಾಹಕರಿಗೆ ಮೋಸ ಮಾಡಿ ಚಿನ್ನವನ್ನು, ನಕಲಿ ಚಿನ್ನವನ್ನು ಇದೆ ಅಂತೇಳಿ ತೋರಿಸಿ ಗ್ರಾಹಕರಿಗೆ ಮೋಸ ಮಾಡಿದರು. ಆ ವಿಚಾರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ರೈತರ ಸಂಘ ಜಂಟಿಯಾಗಿ ಈ ಬ್ಯಾಂಕಿನ ಮೇಲಾಧಿಕಾರಿಗಳ ಜೊತೆ ಚರ್ಚೆ ಮಾಡಿದ ಸಂದರ್ಭದಲ್ಲಿ ಇನ್ನು 30 ದಿನಗಳ ಒಳಗಾಗಿ ಈ ಬ್ಯಾಂಕಿನ ಎಲ್ಲ ಸಮಸ್ಯೆಗಳನ್ನ ಮತ್ತು ಏನು ಚಿನ್ನವನ್ನು ಇಟ್ಟಿದ್ದಾರೆ, ಗ್ರಾಸ್ ವೇಟ್ ಚಿನ್ನವನ್ನು ಕೊಡುವುದಾಗಿ ಒಪ್ಪಿ 30 ದಿನಗಳ ಕಾಲಾವಕಾಶ ತಗೊಂಡಿದ್ದಾರೆ. ಹಾಗಾಗಿ ಇಲ್ಲಿ ಬಂದಂಥ ಎಲ್ಲ ವ್ಯವಹರಿಸಿದಂಥ ಎಲ್ಲ ಗ್ರಾಹಕರು ಕೂಡ ಅದಕ್ಕೆ ಒಪ್ಪಿರ್ತಾರೆ. ಹಾಗೆ ಕರ್ನಾಟಕ ರಕ್ಷಣಾ ವೇದಿಕೆ ಕೂಡ ಆ ಒಂದು ಗಡುವನ್ನು ಕೊಟ್ಟು ಮುಂದಿನ ದಿನಗಳೇನಾದರೂ ಈ ಗಡುವಿನ ನಂತರದಲ್ಲಿ ಬ್ಯಾಂಕಿನ ಎಲ್ಲ ಗ್ರಾಹಕರಿಗೆ ಸೆಟಲ್ಮೆಂಟ್ ಮಾಡದೇ ಹೋದ ಕಾರಣದಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಸ್ಟೇಟ್ಮೆಂಟ್ ಇದೆ ಬ್ಯಾಂಕಿದು. ಆಯ್ತು ಸರ್, ರೆಪ್ರೆಸೆಂಟೇಷನ್ ಸರ್, ಅಷ್ಟು ನೋಡಿ ಸರ್, ನೀವು ಒಬ್ಬೊಬ್ಬನ ರೆಪ್ರೆಸೆಂಟೇಷನ್ ಏನು ಬೇಕಲ್ಲ. ನಮ್ಗೆ ಏನಿಲ್ಲ ಸರ್, ವಿಷಯ ಬಹಳ ಸಿಂಪಲ್. ನೀವು ಸೆಟ್ಲ್ಮೆಂಟ್ ಹೆಂಗನಾದ್ರು ಮಾಡ್ಕೊಳ್ಳಿ, ನಮ್ಗೇನು ಪ್ರಶ್ನೆ ಇಲ್ಲ. ನೀವು ಅಲ್ಲಿಂದ ಆರ್ಡರ್ ತಗೊಳ್ಳಿ, ಏನ್ ಬೇಕಾದ್ರೂ ತಗೊಳ್ಳಿ. ನಿಮ್ಮ ಹತ್ರ ಸ್ಟೇಟ್ಮೆಂಟ್ ಇದೆ ಬ್ಯಾಂಕಿಂದು. ಬ್ಯಾಂಕ್ ಅಂದ್ರೆ ನಂಬಿಕೆ, ವಿಶ್ವಾಸ. ಅದು ದೇವಸ್ಥಾನ ಬಿಟ್ರೆ ಬ್ಯಾಂಕ್ ನಂಬಿದೀವಿ, ಅದನ್ನ ತಂದಿಟ್ಟಿದೀವಿ. ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್, ನನಗೆ 1 ತಿಂಗಳು ಸಮಯ ನೀಡಿ, ನಾನು ಮೇಲಧಿಕಾರಿಗಳೊಂದಿಗೆ ಚರ್ಚಿಸಿ ಆದಷ್ಟು ಬೇಗ ಗ್ರಾಹಕರ ಚಿನ್ನವನ್ನು ಗ್ರಾಹಕರಿಗೆ ಕೊಡಿಸಲು ಪ್ರಯತ್ನಿಸುತ್ತೇನೆ ಎಂದು ಭರವಸೆ ನೀಡಿದರು. ಬೋರ್ಡ್ ಮೀಟಿಂಗಿಗೆ ನಿಮಗೆ ಸಮಯ ಇರುತ್ತಲ್ಲ, ಅದು ಎಷ್ಟು ದಿನ ಸಮಯ ಇದೆ ಸರ್? ಬೋರ್ಡ್ ಮೀಟಿಂಗ್ ಆಗಿಲ್ಲ, ಬ್ಯಾಂಕ್ ಕರೆಯಲ್ಲ. ಅದನ್ನ ಇವಾಗ ನಾವು ಯಾವಾಗೇನೆ ರೆಪ್ರೆಸೆಂಟೇಷನ್ ಕೊಡ್ತೀವಿ, ನಮ್ದೊಂದೇ ಇರಲ್ಲ ಅಲ್ಲಿ. ಬೋರ್ಡ್ ಮೀಟಿಂಗ್ ಅಲ್ಲಿ 108 ಕೇಸಸ್ ಇರ್ತವೆ, ಅದನ್ನೆಲ್ಲ ಅವ್ರು ಒಂದ್ಸರಿ ಕರೀತಾರೆ. ಅದಕ್ಕೂ ಲಿಮಿಟ್ ಇರುತ್ತೆ. ಇದು ನಾವು ಇಂಪಾರ್ಟೆಂಟ್ ಇದು ಇಮಿಡಿಯೇಟ್ ಆಗಿ ರಿಸಾಲ್ವ್ ಮಾಡಿದ್ರೆ ನಾವು ಕೇಳ್ತೀವಿ. ಮೇಡಮ್, ಈಗ ಅವರಿಗೆ ರೈತರ ನಿಮ್ಗೆ ಎಷ್ಟು ದಿನ ಅವಕಾಶ ಕೊಡ್ಬೋದು? ಎಷ್ಟು ದಿನ ಅವಕಾಶ ಕೊಡ್ಬೋದು? ಸರ್, ಎಷ್ಟು ದಿವಸ ಬೇಕು ಸರ್ ಅವಕಾಶ? 45 ದಿನ. ಇದು ಎಲ್ಲೋ ಒಂದ್ ಕಡೆಗೆ ಆಗುವಂತ ಡಿಸಿಷನ್ ಅಲ್ಲ. ಬೋರ್ಡ್ ಮೀಟಿಂಗು ಒಬ್ಬೊಬ್ರು ಗವರ್ಮೆಂಟ್ ಅಫಿಷಿಯಲ್ಸ್ ಎಲ್ಲ ಇರ್ತಾರೆ, ಡೈರೆಕ್ಟರ್ಸ್ ಇರ್ತಾರೆ, ಅವರೆಲ್ಲ ಬಂದು ಸೇರ್ಕೋಬೇಕು, ಅವಾಗ ಡಿಸಿಷನ್ ಆಗೋದು. ಹಾಗಾಗಿ ನಾವು ಒಬ್ಬೊಬ್ಬರು ನಾವು ಡಿಸಿಷನ್ ಹಾಗೆ ಡಿಸಿಷನ್ ಬರ್ಬೇಕಿಲ್ಲ. ನೀವು ಗ್ರಾಸ್ ವೇಟ್ ಕೊಡ್ತೀವಿ ಅಂತ ಹೇಳಕ್ಕೆ 40 ದಿವಸ ಸೆಟ್ಲ್ ಮಾಡಕ್ಕೆ ಅಂತ ನಾವು ಕಳಿಸ್ತೀವಿ. ಕ್ರಾಸ್ ವೇಟ್ ಮಾಡ್ರಿ ಅಂತ ನಾವು ಕಳಿಸ್ಕೊಡ್ತೀವಿ. ಅಲ್ಲಿಂದ ಕೊಡ್ರಿ ಅಂತ ಬಂದ್ರೆ ಈ ವಾರದಲ್ಲಿ ಸರ್, ಇಷ್ಟು ದಿನದಲ್ಲಿ ಇದೆಲ್ಲ ಪ್ರೊಸೆಸ್ ಹೇಳ್ತಾರೆ. ಒಂದು ಮೀಟಿಂಗ್ ಅದಾಯ್ತು, 40 ದಿವಸ ಹೇಳಕ್ಕಲ್ಲ. ನಾನು 30 ದಿವಸದಾಗ ಬರ್ಬೋದು. 30 ದಿವಸದಲ್ಲಿ ಸೆಟ್ಲ್ ಮಾಡ್ತೀರಿ. ಹಾಗಲ್ಲ, 30 ದಿವಸದಾಗ ಬರ್ಬೋದು. ಒಂದು 2 ತಿಂಗಳು ಇಟ್ಕೊಳ್ಳಿ. ಪ್ರತಿಭಟನೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜು, ದಿನೇಶ್, ಪ್ರದೀಪ್, ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಗುರುಶಾಂತಪ್ಪ, ಉಪಾಧ್ಯಕ್ಷರಾದ ಸುನಿಲ್ ಕುಮಾರ್,
ಹಾಗೂ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಚಿನ್ನವನ್ನು ಅಡವಿಟ್ಟಿದ್ದ ನೊಂದ ಗ್ರಾಹಕರು ಆಗಮಿಸಿ ತಮ್ಮ ಅಳಲನ್ನು ತೋಡಿಕೊಂಡು ಕೂಡಲೇ ತಮ್ಮ ಚಿನ್ನ ವಾಪಸ್ ನೀಡುವಂತೆ ಒತ್ತಾಯಿಸಿದರು.